ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಪಿಜ್ಜಾ ಹೇಗೆ ಮಾಡೋದು, ಮನೇಲಿ ಓವನ್ ಇಲ್ದಲೇ ತವದ ಮೇಲೆ ಪಿಜ್ಜಾ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ. ಈ ಸಮ್ಮರ್ ಆಗಿರೋದ್ರಿಂದ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ರಿಷಿ ಮನೆಯಲ್ಲೇ ಇರ್ತಾನೆ. ಹಾಗಾಗಿ ಏನಾದರೂ ಕೇಳ್ತಾನೆ ಇರ್ತಾನೆ. ಹಾಗಾಗಿ ಪಿಜ್ಜಾ ಬೇಕು ಅಂತ ಕೇಳ್ದ. ನಾನು ಡಿಮಾರ್ಟ್ಗೆ ಹೋಗಿದ್ದೆ, ಪಿಜ್ಜಾ ಬೇಸ್ ತೊಗೊಬಂದಿದ್ದೆ ರೆಡಿನೇ. ಹಾಗಾಗಿ ಪಿಜ್ಜಾ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿ ಪಿಜ್ಜಾ ಬೇಸು ರೆಡಿ ಇದೆ, ತೊಗೊಬಂದಿರೋದು ಡಿಮಾರ್ಟಿಂದ. ನಾನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಪಿಜ್ಜಾ ಬೇಸು ಅಂತಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಸು, ಪಿಜ್ಜಾ ಸಾಸ್ ಇದು. ಮತ್ತು ಚೀಸು, ಬಟರು, ಮತ್ತು ಸಾಸ್ ತೊಗೊಂಡಿದ್ದೀನಿ, ಟೊಮೊಟೊ ಸಾಸು. ಮತ್ತು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೋಬೇಕು. ಮತ್ತು ಇದು ಮೈನೀಸು, ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ನಾನು. ಚಿಕನಿಂದ ಮಾಡ್ಕೋಬೋದು, ಸ್ವೀಟ್ ಕಾರ್ನಿಂದ ಮಾಡ್ಕೋಬೋದು, ಪನ್ನೀರಿಂದ ಎಲ್ಲ ಮಾಡ್ಬೋದು. ನಾನಿವತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಯೂಸ್ ಮಾಡಿಕೊಂಡು, ಈರುಳ್ಳಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಪಿಜ್ಜಾ ಬೇಸ್ಗೆ ಫಸ್ಟ್ಗೆ ಪಿಜ್ಜಾ ಸಾಸ್ನ ಈ ಥರ ಸ್ಪ್ರೆಡ್ ಮಾಡ್ಕೊಬಿಡಬೇಕು. ಆನಂತರ ಚೀಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನಾನು ಚೀಸ್ ಕಮ್ಮಿನೇ ಹಾಕ್ತಾಯಿದ್ದೀನಿ, ಅಷ್ಟೇನು ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಹೆಲ್ದಿ ಅಲ್ಲ ಅಂದ್ಬಿಟ್ಟು ನಾನು ಚೀಸ್ ಸ್ವಲ್ಪ ಕಮ್ಮಿನೇ ಹಾಕ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಈ ಥರ ಜೋಡಿಸ್ಕೊತಾ ಇದ್ದೀನಿ ನೋಡಿ. ಮತ್ತು ಟೊಮೊಟೊನ ನೋಡಿ ರೆಡಿಯಾಗೋಯ್ತು ಇದು. ಮತ್ತು ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೆ, ಅದು ಬಿಸಿ ಆಗಲಿ ಅಂದ್ಬಿಟ್ಟು. ಅದು ಬಿಸಿ ಆದಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಇದು ಮಾಡ್ಕೋತಾ ಇದ್ದೀನಿ, ಸವರ್ಕೋತಾ ಇದ್ದೀನಿ. ಆನಂತರ ಅದಾದಮೇಲೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಪಿಜ್ಜಾ ಬೇಸ್ನ, ಅದನ್ನ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ರೆ ಸಾಕು. ಸಿಮ್ಮಲ್ಲೇ ಇಟ್ಕೊಂಡು ಇದು ಮಾಡಿಬಿಟ್ರೆ ನೋಡಿ ರೆಡಿಯಾಗಿರುತ್ತೆ. ಚೀಸೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ. ರೆಡಿ ಆಗೇ ಹೋಯ್ತು, 10 ಮಿನಿಟ್ಸಿಗೆ ಪಿಜ್ಜಾ ರೆಡಿಯಾಗಿ ಹೋಗ್ಬಿಡುತ್ತೆ ಮನೆಯಲ್ಲೇ. ಮೈನೀಸು, ಸಾಸು, ಚಿಲ್ಲಿ ಫ್ಲೆಕ್ಸ್ ಜೊತೆ ಪಿಜ್ಜಾ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.